ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಆಮೇಲೆ 8 ನಂಬರು ಕ್ರೋಶ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟು ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 2 ಸರಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಎಂಡಿಂಗಲ್ಲಿ 2 ಸರಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನಿಗೆ ಈಸಿ ಆಗುತ್ತೆ ನಿಮಗೆ. ಒಂದು ಸರಿ ಲಾಕ್ ಆದಮೇಲೆ ನಾನು ಈ ಥರ ಪರ್ಲ್ ಬೀಡ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದು. ಈ ಥರ ಪರ್ಲ್ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಡಿ. ಪರ್ಲ್ ಬೀಡನ್ನ ಲಾಕ್ ಮಾಡ್ಕೊಳ್ಳದೆ ಸುಮ್ಮನೆ ಹೀಗೆ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಪರ್ಲ್ ಬೀಡ್ ಸೈಜಿಗೆ ಒಂದು ಸಿಂಗಲ್ ಲಾಕ್ ಹಾಕ್ಕೊಳ್ಳಿ. ಇದು ಫಸ್ಟ್ ಲೈನ್ ಇಷ್ಟೇ. ನಿಮಗೆ 4 ಚೈನ್, 1 ಲಾಕ್ ಮತ್ತು 1 ಬೀಡ್ ಆದಮೇಲೆ ಬೀಡ್ ಲಾಕ್ ಬೇಡ. ಬೀಡ್ ಆದಮೇಲೆ ಬೀಡ್ ತೊಗೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಡಿ. ಸುಮ್ಮನೆ ಜಸ್ಟ್ ಹಿಂಗೆ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಸ್ಯಾರಿ ಮಾಡ್ತಾ ಹೋಗೋಣ. ನೋಡಿ, ಸೆಕೆಂಡ್ ಲೈನು ಈಸಿ ಇದೆ. 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಮಧ್ಯದಲ್ಲಿ ಕ್ರೋಶ ಹಾಕ್ಬಿಟ್ಟು ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ, ಅದಕ್ಕೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, 1 ಸರಿ ಹಿಂಗೆ ದಾರ ಹಾಕ್ಕೊಂಡು ಒಳಗೋಗಿ ಹೊರಗೆ ಬಂದು 3 ರಿಂಗ್ ಇರುತ್ತೆ. 2 ರಿಂಗಿಂದ 1 ಸರಿ, 2 ರಿಂಗಿಂದ 1 ಸರಿ, ಈ ಥರ ನೋಡಿ. ಈ ಥರ ಈ 2 ಚೈನ್ ಬಿಟ್ಟು ಇನ್ನು 4 ಕಂಬ ಬಂದಿರಬೇಕು. 4 ಕಂಬ ಆದಮೇಲೆ ನಿಮ್ಮ ಬೀಡ್ ಸೈಜಿಗೆ ಸರಿಯಾಗಿ ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿದ್ದೀನಿ ನಾನು. ನೀವು ಬೀಡ್ ದಪ್ಪ ಆದರೆ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೋಬೇಕಂದ್ರೆ ಚೈನ್ ಹಾಕ್ಕೋಬೇಕಾಗತ್ತೆ. ಈಗ ಕ್ರೋಶ ಮೇಲೆ ದಾರ ಸುತ್ತಕೊಂಡು 4 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಮಣಿ ಪಕ್ಕ 4 ಚೈನ್ ಇರುತ್ತಲ್ಲ, ಆ 4 ಚೈನಲ್ಲಿ 4 ಕಂಬಗಳು ಹಾಕ್ಕೋಬೇಕು, ಡಬಲ್ ಕ್ರೋಶ. ಇದು ಸೆಕೆಂಡ್ ಲೈನು. ತುಂಬ ಈಸಿ ಇದೆ. ಇದೇ ಥರ 2, 3, 4 ಚೈನ್ ಹಾಕಿ ನೆಕ್ಸ್ಟ್ ಇದಕ್ಕೆ ಕಂಬ ಹಾಕ್ಕೊಂಡು ಹೋಗಬೇಕು. ಸೆಕೆಂಡ್ ಲೈನೇ ಈ ಥರ ಬರುತ್ತೆ. ಥರ್ಡ್ ಲೈನು ಹೇಳ್ಕೊಡ್ತೀನಿ. 3 ಲೈನು, ಬಟ್ ಭಾಳ ಈಸಿ ಇದೆ ಫ್ರೆಂಡ್ಸ್. ನೋಡಿ, ಇಷ್ಟಕ್ಕೆ ನೀವು ನಿಲ್ಲಿಸ್ಬೋದಬೇಕಿದೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ಈ ಗ್ಯಾಪ್ಗೆ ಇಷ್ಟಕ್ಕೆ ಒಂದು ಡಿಸೈನ್ ಮಾಡ್ಕೋಬೋದು. ಬೇಡ ಇನ್ನೂ ಒಂದು ಲೈನ್ ಎಕ್ಸ್ಟೆಂಡ್ ಮಾಡೋಣ ಅಂದರೆ ಈ ಥರ ಮಾಡಿ ನಾಟ್ ಹಾಕ್ಕೊಂಡು ಆ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ 2 ಚೈನ್ಗೆ ನಾಟ್ ಹಾಕಿ ಎಳ್ಕೊಳ್ಳಿ. ಎಳ್ಕೊಂಬಿಟ್ಟು ಪಕ್ಕದ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಕಟ್ಟಾಯಿತು ನೋಡಿ. ಮತ್ತೊಮ್ಮೆ ತೋರಿಸ್ತಿದ್ದೀನಿ. ಲಾಕ್ ಮಾಡಿ ಇನ್ನೊಂದು ಕಂಬಕ್ಕೆ ಹೋಗಿ ಈ ಥರ ಲಾಕ್ ಮಾಡ್ಕೊಳ್ಳಿ.
ಸ್ವಲ್ಪ ದಪ್ಪಕ್ಕಿರೋದು. ಈ ಗೆಜ್ಜೆ ಸೈಜಿಗೆ ನೀವು ಮಣಿ ತೊಗೊಂಡ್ರೆ ನೋಡಿ ಅನಿಸೋದಿಲ್ಲ ಏನು. ಈ ಕಡೆ ಆ ಕಡೆ ಮಣಿ ತೊಗೊಂಡಿದ್ದೀನಿ, ಮಧ್ಯದಲ್ಲಿ ಒಂದು ಗೆಜ್ಜೆ ತೊಗೊಂಡಿದ್ದೀನಿ. ಸೊ ಅಲ್ಲಿಗೆ ಒಂದು ಲಾಕ್ ಆದಮೇಲೆ ಇದು ಮೂರೂ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡಿಕೊಂಡು ನೋಡಿ ಇಲ್ಲಿ ಲಾಸ್ಟ್ ಕಂಬ ಇದೆಯಲ್ಲ, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಹಿಂಗೂ ಮಾಡ್ಬೋದು, ಇಲ್ಲಾಂದರೆ ಬೀಡ್ ಲಾಕು ಮಾಡ್ಕೋಬೋದು. ನೋಡಿ ಈ ಥರ ಒಂದು ಲಾಕ್ ಮಾಡಿಬಿಟ್ಟು ಲಾಸ್ಟ್ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಹಾಕಿಬಿಟ್ಟು, ಅಂದರೆ ಆ 4 ಚೈನ್ ಇರುತ್ತಲ್ಲ, ಆ 4 ಚೈನಿಗೆ ನೀವು ಇಲ್ಲಿ ಕಲರು ಚೇಂಜ್ ಮಾಡ್ಕೋಬೋದು. ನಾನು ಫುಲ್ ಬ್ಲ್ಯಾಕಲ್ಲೇ ಮಾಡಿದ್ದೀನಿ. ನೀವು ಫಸ್ಟ್ ಲೈನು ಒಂದು ಕಲರಲ್ಲಿ ಹಾಕಿಬಿಟ್ಟು, ಸೆಕೆಂಡ್ ಕಲರ್ ಒಂದು ಲೈನಲ್ಲಿ ಹಾಕಿಬಿಟ್ಟು, ಥರ್ಡ್ ಕಲರು ಆ ಲೈನಲ್ಲೇ ಹಾಕ್ಬೋದು. ಸೊ ಇಲ್ಲಿ 2 or 3 ಚೈನ್ ಹಾಕಿ, ಮತ್ತು ನೀವಿಲ್ಲಿ ಸಿಂಗಲ್ ಕ್ರೋಶನೂ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾನು ಒಂದು ಬೀಡು, ಒಂದು ಗೆಜ್ಜೆ, ಒಂದು ಬೀಡು. ನೋಡಿ ಇದೇ ಫಾರ್ಮ್ಯಾಟಲ್ಲಿ ಮಾಡಬೇಕಾಗತ್ತೆ. ಒಂದು ಲಾಕ್ ಮಾಡಿಬಿಟ್ಟು ಲಾಸ್ಟ್ ಕಂಬದ ಚೈನ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕಿ ಮತ್ತು ಅದಕ್ಕೆ ಲಾಕ್ ಮಾಡ್ಕೊಳ್ಳಿ ಫಸ್ಟ್ ಚೈನ್ಗೆ. ಸೊ ಇದೇ ಥರ ಮಾಡ್ತಾ ಹೋಗೋಣ. ಇದು ನಿಮಗೇನು ಗೊತ್ತಾಗೋದೇ ಇಲ್ಲ, ನಾನು ಸೇಮ್ ಕಲರಲ್ಲಿ ಮಾಡಿರೋದ್ರಿಂದ. ಇಲ್ಲಿಗೆ ಕುಚ್ಚು ಕಟ್ಟಬೇಕು, ಮೆರೂನಲ್ಲಿ ಕುಚ್ಚು ಕಟ್ಟೋಣ. ಸೊ ಫೈನಲಾಗಿ ಹೇಗೆ ಬಂದಿದೆ ನೋಡೋಣ. ಈ ಸ್ಟಾರ್ಟಿಂಗಲ್ಲಿ ಹಾಕೋದು ಬೇಡ ಅಂದರೆ ಬಿಡ್ಬೋದು, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ ಈ ಥರ ಕಾಣುತ್ತೆ. ಇದು ಫೈನಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಅನಿಸೋದೇ ಇಲ್ಲ ನಿಮಗೆ. ನಾನು ಇದೆಲ್ಲ ವೈಟ್ ಇರೋದ್ರಿಂದ ಪರ್ಲ್ ಯೂಸ್ ಮಾಡಿದ್ದೀನಿ, ಮತ್ತು ಈ ಬೀಡ್ಸು ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಚೆನ್ನಾಗಿ ಬಂದಿದೆ, ಮತ್ತು ಸೊ ನನಗೆ ಇಷ್ಟ ಆಯಿತು. ತುಂಬ ಎಲಿಗೆಂಟಾಗಿ ಕ್ಯೂಟಾಗಿ ಕಾಣುತ್ತೆ, ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಆಯ್ಕೆ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ನೋಡೋಣ ನೆಕ್ಸ್ಟ್ ಇನ್ನೊಂದು ಹಿಂಗೆ ರಿಕ್ವೆಸ್ಟೆಡ್ ಡಿಸೈನ್ಸ್ ಕಳಿಸ್ತಾ ಇದ್ದೀರಾ. ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಬಾಯ್.